ಪುರಾಣೋತ್ಸವ ಗಂಗಾವತಿ ತಾಲೂಕಿನ ಹಿರೂರು ಗ್ರಾಮದ ಹಿರೇಮಠದ ಪೂಜ್ಯ ಶ್ರೀ ವೀರಯ್ಯ ಸ್ವಾಮಿಗಳ ಮನೆಯಲ್ಲಿ ಪ್ರತಿ ವರ್ಷ ದಸರಾ ಸಮಯದ 9 ಪೂಜೆಗಳ ಶ್ರೀದೇವಿ ಪುರಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಮದ ನೂರಾರು ಮಹಿಳೆಯರು ದಿನನಿತ್ಯ ಹಿರೇಮಠಕ್ಕೆ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡು ನಂತರ ಪುರಾಣ ಕಾರ್ಯಕ್ರಮದಲ್ಲಿ ಶ್ರೀದೇವಿಯ ಮಹಿಮೆಯನ್ನ ನಿಶಬ್ದವಾಗಿ ಭಕ್ತಿ ಭಾವದಿಂದ ಆಲಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ನಂತರ ದಿನನಿತ್ಯ ಗ್ರಾಮದಲ್ಲಿ ಪೂಜ್ಯ ವೀರಯ್ಯ ತಾತನವರು ಅನ್ನದಾಸೋಹ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಕಾರ್ಯಕ್ರಮದಲ್ಲಿ ಶ್ರೀ ನಿಪ ಸ್ವ ಡಾಕ್ಟರ್ ಅಭಿನವ ಬಸವಲಿಂಗ ಮಹಾಸ್ವಾಮಿಗಳು, ಬಸವಲಿಂಗೇಶ್ವರ ವಿರಕ್ತ ಮಠ ನಾಗಲಾಪುರ ಇವರ ಅಧ್ಯಕ್ಷತೆಯಲ್ಲಿ ಶ್ರೀ ಸ್ವ ಡಾಕ್ಟರ್ ಅಭಿನವ ಕೊಟ್ರೇಶ್ವರ ಮಹಾಸ್ವಾಮಿಗಳು, ಹಠಯೋಗಿ ಶ್ರೀ ಕ್ಷೇತ್ರ ಹರ್ಲಾಪುರ ಇವರ ಪ್ರವಚನದೊಂದಿಗೆ ದಿನನಿತ್ಯ ಕಾರ್ಯಕ್ರಮ ಜರುಗುತ್ತಿದೆ. ನಂತರ ಪೂಜ್ಯ ಶ್ರೀ ವೀರಯ್ಯ ಸ್ವಾಮಿಗಳು ಮಾತನಾಡಿ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನವರಾತ್ರಿ ಉತ್ಸವದ ಆದಿಶಕ್ತಿ ಜಗನ್ಮಾತೆ ದುರ್ಗಾದೇವಿಯ 5ನೆಯ ಅವತಾರವಾಗಿರುವ ಸ್ಕಂದ ದೇವಿಯು ಭಗವಾನ್ ಸ್ಕಂದನ ಮಾತೆಯಾಗಿ ಅವತರಿಸಿದ್ದಾಳೆ. ಈ ತಾಯಿಯನ್ನು ಆರಾಧಿಸಿದರೆ ನಮ್ಮಲ್ಲಿರುವ ದೈವತ್ವವನ್ನು ಪೋಷಿಸುತ್ತಾಳೆ ಎಂಬ ನಂಬಿಕೆ ಇದೆ. ಸ್ಕಂದ ಮಾತೆಯನ್ನು ನವರಾತ್ರಿಯ 5ನೇ ದಿನ ಆರಾಧಿಸುವವರು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಸಂತೋಷವನ್ನು ಪಡೆಯುತ್ತಾರೆ. ತಾರಕಾಸುರ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡುವುದಕ್ಕೆ ಆದಿಶಕ್ತಿ ದುರ್ಗಾದೇವಿಯು ಸ್ಕಂದಳಿಗೆ ಜನ್ಮ ಕೊಡುತ್ತಾಳೆ. ಆದ್ದರಿಂದ ತಾಯಿಯನ್ನು ಸ್ಕಂದದೇವಿ ಎಂದು ಕರೆಯಲಾಗುತ್ತದೆ ಎಂದು ಸೋಮವಾರ ನಡೆದ ಪುರಾಣೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ನೂರಾರು ಮಹಿಳೆಯರು ಪ್ರವಚನದಲ್ಲಿ ಭಾಗವಹಿಸಿದ್ದರು.